ಸರ್ ಹತ್ರ ಬರಬೇಡಿ ಪ್ರತಾಪ್ ಸುತ್ತಿರೋ ಅಸಹಾಯಕತೆಯಲ್ಲಿ ವಿನುತ ಹಂಗ್ ಮಾಡಿದ್ದಾಳೆ. ಹೊರತಾಗಿ ಸರ್ ವಿನುತ ಬೇಡ ಸರ್ ಹತ್ರ ಬರಬೇಡಿ. ಹೊರತಾಗ್ತಿದೆ ಇಲ್ಲ ಹೊರತಾಕಿ ಸರ್ ಬೇಡ ಬಿಡಿ ಸರ್. ಏನ್ ಮಾಡ್ತಾ ಇನ್ನು ಹೋಗ ಬಿಡಿ ಸರ್ ವಿರುದ್ಧ ತಪ್ಪು ಮಾಡಿದ್ದಾರೆ ಸರ್ ಇಲ್ಲ ಸರ್ ತುಂಬಾ ಉಪಕಾರ ಆಯ್ತು ಸರ್ ನೀವು ಈ ಕೇಸ್ ಒಪ್ಕೊಂಡಿದ್ದು. ಇದ್ರಲ್ಲಿ ಉಪಕಾರ ಏನ್ ಬಂತಮ್ಮ? ಒಂದು ಕೆಲಸ ಮಾಡು, ಒಂದು ನಂಬರ್ ಕೊಡ್ತೀನಿ, ಫೋನ್ ಮಾಡ್ಬಿಟ್ಟು ಶೂಟಿಂಗ್ ಹೋಗಿದ್ಯಲ್ಲ ನಾನು ಕೋರ್ಟು, ಅದನ್ನು ವಾಪಸ್ ತರಿಸೋ ವ್ಯವಸ್ಥೆ ಮಾಡು. ಸರಿ ಸರ್. ನಿಮ್ಮ ಫೀಸು ಬಡವರಿಗೂ ಒಂದು ರೇಟು, ಶ್ರೀಮಂತರಿಗೂ ಒಂದು ರೇಟು. ಎಷ್ಟು ಅಂತ ಗೊತ್ತಾದ್ರೆ? ಆ ವಿಷಯ ಬೇಡಮ್ಮ, ಸತ್ಯ ವಿನುತನ ಮೀಟ್ ಮಾಡಿಸೋ ವ್ಯವಸ್ಥೆ ಮಾಡು. ಆಯ್ತು ಸರ್. ಲಾಯರ್ ಯಾರು ಒಂದೇ? ವಸುಂಧರ. ಇಟ್ಸ್ ಓಕೆ. ವಸುಂಧರ ಬಗ್ಗೆ ನಾವೇ ತಾರೆ ಕೆಡಿಸ್ಕೋಬಹುದು ಅಲ್ವಾ? ಈ ಕೇಸ್ ಒಂದು ಗೆದ್ಕೊಟ್ಬಿಟ್ರೆ ನಮ್ಗೆಲ್ರಿಗೂ ನೆಮ್ಮದಿ ಸರ್. ಗೆಲ್ಲೋಣ ಬಿಡಮ್ಮ. ಈ ಕೇಸಿಂದ ಯಾರಿದ್ದಾರೆ ಅಂತ ಒಂದು ಸಣ್ಣ ಸುಳುವು ಸಿಕ್ಬಿಟ್ರೆ ಸಾಕು, ಗೆದ್ಲೆಕ್ಕನೆ. ನೋ, ನೆವರ್. ನಾನು ಈ ಕೇಸ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ನೀನ್ ಹೇಗ್ ಮಾತಾಡಿದ್ರೆ ಹೇಗ್ ವಸುಂಧರಾ? ನೀನ್ ಕೇಸ್ ತಗೊಳ್ಳಲ್ಲ ಅಂದ್ರೆ ನಾವು ಕೇಸಿನ ಗೆಲ್ಲೋದು ಹೇಗೆ? ಪ್ರತಾಪಗ್ ನ್ಯಾಯ ಸಿಗೋದು ಹೇಗೆ? ಅರ್ಥ ಆಗುತ್ತೆ. ನಾನು ನಂದೇ ಆದ ರೂಟ್ನಲ್ಲಿ ನನ್ನ ಕೆರಿಯರ್ನ ಬೆಳೆಸ್ಕೊಂಡಿದ್ದೀನಿ. ಅವ್ನು ಯಾವನ ಕುಮರೇಶ್ ಬಾಬು, ಅವನ ಜೊತೆ ಎಲ್ಲ ನಾನು ಫೈಟ್ ಮಾಡೋಕ್ಕಾಗೋದಿಲ್ಲ. ಪ್ರತಾಪನ ನೀನು ಎತ್ತಾಡ್ಸಿದ್ಯಾ? ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡು ವಸುಂಧರಾ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇಲ್ಲಾಂದ್ರೆ ಸತ್ಯ ವಿನುತ ಇಬ್ರು ಬಚಾವಾಗ್ಬಿಡ್ತಾರೆ. ಎಮೋಷನಲ್ ಬ್ಲ್ಯಾಕ್ ಮೇಲ್ ಬೇಡ. ಚಿಕ್ಕವನಾಗಿದ್ದಾಗ ಪ್ರತಾಪ್ ನನ್ನ ಅಮ್ಮ ಅಂತ ಕರೆದಿದ್ದಾನೆ. ಕೋರ್ಟಿಗೆ ನನ್ನ ಜೂನಿಯರ್ಸ್ ಯಾರಾದ್ರೂ ಬರ್ತಾರೆ ಬಿಡು. ಸಿಟಿನಲ್ಲಿರೋ ಎಲ್ಲ ಲಾಯರ್ಸ್ಗಳನ್ನು ಬಿಟ್ಟು ನಾನು ನಿನಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ನಿಂಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ನಲ್ಲ ವೈಶಾಲಿ. ನೀನು ನಿನ್ನ ಆಫೀಸ್ ಸೆಕ್ಯೂರಿಟಿ ಜೊತೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಹೇಗಾಗೋದಿಲ್ವೋ ಹಾಗೆ ನಂಗೂ ಇದು. ಒಬ್ಬ ಲಾಯರು ಇನ್ನೊಬ್ಬ ಲಾಯರ್ ಜೊತೆನಲ್ಲಿ ಫೈಟ್ ಮಾಡೋಕ್ಕಾಗಲ್ವಾ? ಎಲ್ಲರೂ ತಮ್ಮ ಕೆರಿಯರ್ನಲ್ಲಿ ಒಂದು ಲೆವೆಲ್ಗೆ ಬಂದಿರ್ತಾರೆ. ನನ್ನ ಜೊತೆ ಫೈಟ್ ಮಾಡೋನು ನನಗೆ ಸರಿಸಮ ಆಗಿರ್ಬೇಕು, ಅಷ್ಟೇ ಪವರ್ಫುಲ್ ಆಗಿರ್ಬೇಕು. ನಾನು ಕಷ್ಟಪಟ್ಟು ಫೈಟ್ ಮಾಡಿ ಗೆಲ್ಬೇಕು. ಆಗ್ಲೇ ನನ್ನ ಕೆಪಾಸಿಟಿ ಏನು ಅಂತ ಪ್ರೂವ್ ಆಗೋದು. ಅವ್ನು ಯಾವನು ಕುಮರೇಶ್ ಬಾಬು ಅಪ್ಡೇಟ್ ಆಗಿರಲ್ಲ, ಮಾಡಲ್ಲ, ಸುಮ್ಮನೆ ಕೇಸ್ನ ಪ್ರಲೋಂಗ್ ಮಾಡ್ತಾನೆ. ನೆಕ್ಸ್ಟ್ ಮಂತ್ ನಾನು ತುಂಬಾ ಬಿಸಿ ಇದ್ದೀನಿ. ಅಂದ್ರೆ ನನ್ನ ಮಗ ಹೋಗ್ ದಾರಿಗೆ ನಾನು ಹೊಟ್ಟೋಗು ಅಂತನಾ? ನನಗೆ ಡೀಟೇಲ್ಸ್ ಸಿಕ್ಕಿದೆ ಈ ಕೇಸ್ದು. ಐ ವಿಲ್ ಅಶ್ಯೂರ್ ಯು, ವಿನುತಂಗೆ ಸತ್ಯಂಗೆ 100% ಶಿಕ್ಷೆ ಆಗೇ ಆಗುತ್ತೆ. ನನಗೆ ಗ್ಯಾರಂಟಿ ಆಗದೆ ನಾನು ಯಾರಿಗೂ ಅಶ್ಯೂರ್ ಮಾಡೋದಿಲ್ಲ ವೈಶಾಲಿ. ನನ್ನ ಜೂನಿಯರ್ಸ್ ಬರ್ತಾರೆ, ಅವರಿಬ್ಬರಿಗೆ ಶಿಕ್ಷೆ ಆಗೋದು ಖಂಡಿತ. ಕೆಲಸ ಎಲ್ಲ ಮುಗೀತಾ ಪ್ರೀತು? ಇನ್ನೊಂದು 5 ನಿಮಿಷ ಸಾವಿತ್ರಿ. ಏನು ವಿಷಯ ಹೇಳೋ? ಕುಮರೇಶ್ ಬಾಬು ಅವರು ನಮ್ಮ ಪರವಾಗಿ ವಾದ ಮಾಡಕ್ ಒಪ್ಕೊಂಡ್ರು ಕಣೋ. ವಾವ್, ಒಳ್ಳೇದೇ ಆಯ್ತಲ್ಲ. ನಮ್ಮ ಹತ್ರ ಇರೋ ಪ್ರೂಫ್ ಎಲ್ಲ ತಗೊಂಡಾಗ ಅವ್ರಿಗೆ ಕೊಟ್ಟು ಸತ್ಯ ವಿನುತದ ಏನು ತಪ್ಪಿಲ್ಲ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡೋಣ.
ಲಾಯರ್ ಏನೋ ಸಿಕ್ಕಿದ್ರು, ಆದರೆ ಏನಾದ್ರೆ ಏನೂ ಇಲ್ಲ ಬಿಡು. ಸಾವಿತ್ರಿ ಬಾಯ್ಲಿ ಕೂತ್ಕೋ. ತಂಗಿ ಆದವಳು ಅಣ್ಣನ ಹತ್ರ ಯಾವುದೇ ವಿಷಯನೂ ಮುಚ್ಚಿಡಬಾರ್ದು. ಅದೇನಂತ ಹೇಳು, ಪರವಾಗಿಲ್ಲ. ಈಗಲೇ ನಾವೆಲ್ಲರೂ ನಿನಗೆ ಭಾರವಾಗಿದ್ದೀವಿ. ನೀವೇ ನನ್ನ ತಲೆ ಮೇಲೆ ಕೂತ್ಕೊಂಡಿದ್ದೀರಾ? ನೀವು ಯಾವತ್ತೂ ನನಗೆ ಭಾರ ಆಗಲ್ಲ ಸಾವಿತ್ರಿ. ನಾನು ನಿನಗೆ ಅಣ್ಣ ಅಲ್ವಾ? ಅದೇನಂತ ಹೇಳು. ಪ್ರೀತು, ನಂಗೆಲ್ಲಾದ್ರೂ ಒಂದ್ ಕಡೆ 15,000 ರೂಪಾಯಿ ಸಾಲ ಕೊಡ್ಸಕ್ಕಾಗತ್ತಾ? ಯಾಕೆ ನನ್ನ ಹೊರಗಿನವ್ರು ಮಾಡ್ತಾ ಇದ್ದೀರಾ? ನನಗೆ ವಿನೂತ ವಿಚಾರದಲ್ಲಿ ಬೇಜಾರಿದೆ. ನೀವೆಲ್ಲರೂ ನಮ್ಮ ಮನೇಲಿರೋದು ನನಗೆ ತುಂಬ ಸಂತೋಷ ಆಗ್ತಿದೆ ಸಾವಿತ್ರಿ. ನಾನು ನಿಂಗೆ ಸಾಲ ಕೊಡ್ಸಲ್ಲ, ನಾನೇ ಕೊಡ್ತೀನಿ. ತಂಗಿ ಜವಾಬ್ದಾರಿ ಪೂರೈಸೋದು ಅಣ್ಣನ ಕರ್ತವ್ಯ. ನಿನಗೆ ಎಷ್ಟು ಬೇಕಾದ್ರೂ ತಗೋ, ನಡಿ. ಬಾ ಸಾವಿತ್ರಿ, ಬಾ 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 ಬಾ. ನಿನಗೆ ಎಷ್ಟು ಬೇಕಾದ್ರೂ ತಗೋ. ಅಯ್ಯೋ ತಗೊಳಮ್ಮ, ತಗೋ ಸಾವಿತ್ರಿ. ಪ್ರೀತಮ್, ಹೇಳು ದೀಪ್ತಿ. ಊಟಕ್ಕೆ ಬನ್ನಿ. ಬರ್ತೀವಿ. ಅದು ಕೇಸ್ ಫೈಲ್ ನೋಡ್ತಾ ಇದ್ವಿ ಅಲ್ವಾ ಸಾವಿತ್ರಿ? ಕರೆಕ್ಟ್. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮೋಸ್ಟ್ ಕ್ಲಿಯರ್ ಆಗುತ್ತೆ. ಸಾವಿತ್ರಿ ತಗೋ. ಅದಕ್ಕೇನಾದ್ರೂ ತಪ್ಪು ತಿಳ್ಕೊತಾರ ಪ್ರೀತು? ಅಯ್ಯೋ ಇಲ್ಲ, ಯಾಕೆ? ಮತ್ತೆ ಅದಕ್ಕೆ ಬರ್ತಿದ್ದ ಹಾಗೆ ಕೈ ಹಿಂದಕ್ಕೆ ತಳ್ಬಿಟ್ಟೆ. ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಆಗುತ್ತೆ ಅನ್ನೋ ಹಾಗಿದ್ರೆ ನಂಗೆ ದುಡ್ಡು ಬೇಡ ಪ್ರೀತು. ಸಾವಿತ್ರಿ, ಹಾಗೆಲ್ಲ ಏನೂ ಇಲ್ಲ. ಕೆಲವೊಂದು ವಿಷಯ ಅವಳಿಗೆ ಗೊತ್ತಾಗಬೇಕು, ಕೆಲವೊಂದು ವಿಷಯ ಅವಳಿಗೆ ಗೊತ್ತಾಗಬಾರ್ದು. ಅದೆಲ್ಲ ಬಿಡು. ನಮಗೆ ಫಸ್ಟ್ ವಿನೂತ ಬಚಾವಾಗಬೇಕು. ತಗೋಯ್ತೀರ? ಬೇಡ ಪ್ರೀತು, ನಾಳೆ ಅದಕ್ಕೆ ವಿಷಯ ಗೊತ್ತಾಗಿ ನಿಮ್ಮಿಬ್ರ ಮಧ್ಯೆ ಮನಸ್ತಾಪ ಆಗುತ್ತೆ. ಅದೆಲ್ಲ ಏನೂ ಆಗಲ್ಲ ಸಾವಿತ್ರಿ, ತಗೋ ಇದನ್ನ. ತಗೊಳಮ್ಮ, ನಡಿ. ಅದೇನು ಕೆಲಸ ಆಗ್ಬೇಕು ನೋಡು. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. ಈಗ ನಿಮ್ದೇ ಅಲ್ವಾ ನಿನ್ಗೆ? ಬುದ್ಧಿ ಆಯ್ತಾ ವಿನೂತ ನಿನಗೆ? ನೀನ್ ಏನ್ ತಪ್ಪು ಮಾಡಿದ್ಯಾ ಅಂತ ಸುಮ್ಮನೆ ಶಿಕ್ಷೆ ಅನ್ಭವಿಸ್ತೀಯ ವಿನೂತ. ಪಾಪ
ಪ್ರತಾಪ್ ಬಾಸ್ ಮಗುಗೆ ತೊಂದರೆ ಹಾಕಿಲ್ವಾ? ಆ ಮಗು ಏನ್ ಪಾಪ ಮಾಡಿತ್ತು ನೋಡು. ಸುಮ್ಕೆ ಹೇಳ್ಕೆನ ವಾಪಸ್ ತಗೊಬಿಡು. ಪ್ರತಾಪ್ ಇಲ್ದೇ ಇರೋದೇ ದೊಡ್ಡ ಶಿಕ್ಷೆ ಬಾಬಾ ನನಗೆ. ಪ್ರತಾಪ್ ಇಲ್ದಿರೋ ಪ್ರಪಂಚದಲ್ಲಿ ನನಗಿರಕ್ಕಾಗ್ತಿಲ್ಲ ಬಾಬಾ. ಈಗ ಏನಾಗುತ್ತೆ ಹೇಳು? ನಿಜವಾಗ್ಲೂ ತಪ್ಪು ಮಾಡಿದವರು ತಪ್ಪಿಸ್ಕೊಂತಾರೆ. ಸುಮ್ಮನೆ ಏನೇನೋ ಕೇಳ್ಬೇಡಿ ಬಾಬಾ. ನನ್ನ ಕೈಲಿ ಎಲ್ಲನೂ ಎದುರ್ಸಕ್ಕಾಗ್ತಿಲ್ಲ. ಕೋರ್ಟ್ಗೆ ಹೋದ್ರೆ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಟೆಸ್ಟು ಅಂತಾರೆ. ನಮ್ಮ ಕಡೆ ಲಾಯರು, ಅವರು ಇವರು ಎಲ್ಲರೂ ಬರ್ತಾರೆ. ಮೈಯೆಲ್ಲ ಮುಡ್ತಾರೆ ಬಾಬಾ. ಅಸಹ್ಯ ಆಗಲ್ವಾ ನನಗೆ? ಎಲ್ಲರೂ ನನ್ನ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ ಬಾಬಾ. ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ. ಮುಜುಗರ ಆಗತ್ತೆ ಬಾಬಾ ನನಗೆ. ನನ್ನ ನಿಮ್ಮ ಬಗ್ಗೆ ಮಾತಾಡ್ದಾಗಲ್ಲ ನನಗ್ ನೆನಪು ಬರೋದು ಪ್ರತಾಪೇ ಬಾಬಾ. ಕಷ್ಟ ಆಗ್ತಿದೆ ನನಗೆಲ್ಲಿ. ಎಲ್ಲೆಲ್ಲಿ ಹೋಗಿದ್ರಿ, ಎಲ್ಲ ನಿದ್ರಿ ಅಂತೆಲ್ಲ ಕೇಳ್ತಾರೆ ಬಾಬಾ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಬಾಬಾ. ನಿನ್ನಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ವಿನುತಾ. ನಿಮಗ್ ತೊಂದರೆ ಆಗ್ತಿದೆ ಬಾಬಾ. ಪ್ರತಾಪ್ ಇನ್ನಿಲ್ಲ ಆದ್ರೆ ನನ್ನ ಜೀವನೂ ಮುಗ್ದೋಯ್ತು. ಆದ್ರೆ ನಿಮ್ ಜೀವನ ಇನ್ನೂ ಮುಗ್ದಿಲ್ಲ ಬಾಬಾ. ಅಕ್ಕ ನಿಮ್ಗೆ ಅಂತ ಕಾಯ್ತಿದ್ದಾಳೆ. ಅವಳೆಷ್ಟು ಒಳ್ಳೆಯವಳು ಗೊತ್ತಾ? ಇಬ್ರು ಯಾವತ್ತಿಗೂ ಚೆನ್ನಾಗಿರ್ಬೇಕು. ದಯವಿಟ್ಟು ಬಾಬಾ ಇನ್ನೇನು ಕೇಳ್ಬೇಡಿ. ನನ್ನನ್ನ ಶಿಕ್ಷೆ ಅನುಭವಿಸೋದಕ್ಕೆ ನಾನು ಮಾನಸಿಕವಾಗಿ ರೆಡಿ ಆಗಿದ್ದೀನಿ. ಕಂಗ್ರಾಟ್ಸ್ ಬಾಬಾ, ನೀವು ಬಿಡುಗಡೆ ಆಗ್ತಿದ್ದೀರಿ. ಬಿಡುಗಡೆ ಆಗ್ತಿದ್ದೀರಿ. ನಾಳೆ ಆಫೀಸಿಗೆ ರಜಾ ಹಾಕಿದ್ದೀರಾ ಅಲ್ವಾ? ಆದಿತ್ಯ, ಸ್ವಲ್ಪ ಪರ್ಸನಲ್ ಕೆಲಸಗಳಿದ್ವು. ನನಗೆ ಗೊತ್ತಿಲ್ದಿರೋ ಪರ್ಸನಲ್ ಕೆಲಸ ಯಾವುದು? ಹೇಳಲೇಬೇಕಾ? ಹೇಳಲಿಲ್ಲ ಅಂದ್ರೆ ಏನು ತೊಂದರೆ ಇಲ್ಲ, ಆದರೆ ಅದೇ ಮಿತಿ ಮೀರಬಾರ್ದು ಅಷ್ಟೇ. ಅರ್ಥ ಆಗಲಿಲ್ಲ. ಅಂದರೆ ಆಫೀಸ್ಗೆ ಜಾಸ್ತಿ ಲೀವ್ ಹಾಕಬಾರ್ದು ಅಂತ. ಹೆದರಬೇಡ, ಕೆಲಸ ಕಳ್ಕೊಳ್ಳಲ್ಲ. ನಾನು ಮನೆಯಿಂದನೇ ಆಫೀಸ್ ಕೆಲಸ ಮಾಡ್ತಾ ಇದ್ದೀನಿ. ಆದರೆ ನನ್ನನ್ನು ಯಾಕೆ ನಿಮ್ಮ ಮನೆಯವ್ರ ಮುಂದೆ ವಿಲನ್ ಆಗಿ ಮಾಡ್ತಾ ಇದ್ದೀರಾ? ನನ್ನ ಕೆಟ್ಟವಳಾಗಿ ಟ್ರೀಟ್ ಮಾಡೋದು ನನಗಿಷ್ಟ ಇಲ್ಲ. ಹೇ, ನಾನು ಯಾವಾಗ ಆ ಥರ ಟ್ರೀಟ್ ಮಾಡಿದೆ ದೀಪ್ತಿ? ನಾನು ಸಾವಿತ್ರಿಗೆ ದುಡ್ಡು ಕೊಡ್ತಾ ಇದ್ದನ್ನ ನೋಡಿದೆ. ನಾನು ಬಂದ ತಕ್ಷಣ ಅದನ್ನು ಎತ್ತಿಟ್ಟಿದ್ದನ್ನು ನೋಡಿದೆ. ನೀವು ಹಾಗೆ ಮಾಡೋದ್ರಿಂದ ಸಾವಿತ್ರಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ನನಗೂ ನಿಮ್ಮ ಅಪ್ಪ ಅಮ್ಮ ಅಕ್ಕನ ಮೇಲೆ ಪ್ರೀತಿ ಇದೆ ತಾನೆ. ನೀವು ಹಣ ಕೊಡೋದ್ರಿಂದ ನನಗೆ ಯಾವ ಅಭ್ಯಂತರನೂ ಇಲ್ಲ. ನಾನು ಅವರೆಲ್ಲ ಮನೇಲಿರೋದಕ್ಕೆ ಒಪ್ಕೊಂಡಿದ್ದೀನಿ ತಾನೆ. ಸಾರಿ ಕಣೆ, ನನಗೆ ಕೆಟ್ಟ ಉದ್ದೇಶ ಇರಲಿಲ್ಲ. ಪರವಾಗಿಲ್ಲ, ನನ್ನ ಮನಸ್ಸಿಗೆ ಬೇಸರ ಆಯಿತು, ಅದನ್ನು ಹೇಳ್ಕೊಂಡೆ ಅಷ್ಟೆ. ಇನ್ನೊಂದು ಮಾತು ಪ್ರೀತು. ಹೇಳು ದೀಪ್ತಿ. ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಇಲ್ಲ, ಹೇಳು. ಜಾಸ್ತಿ ಸಹಾಯ ಮಾಡಬೇಡಿ.
ಒಂದೊಂದು ಸಾರಿ ಅವ್ರವ್ರ ದಾರಿನ ಅವ್ರವರೇ ನೋಡ್ಕೋಬೇಕಾಗುತ್ತೆ. ನಮ್ಮ ಸಂಸಾರದ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಿ. ಗುಡ್ ನೈಟ್. ಹಲೋ, ಮೇಡಮ್, ನಾನು ನರೇಂದ್ರ ಗೌಡ. ಏನ್ ವಿಷಯ ಹೇಳಿ ಸರ್. ಗುಡ್ ನ್ಯೂಸ್ ಮೇಡಮ್. ಏನ್ ಸರ್ ಅದು? ವಿನುತಾ ಹೇಳಿಕೆ ಬರ್ಕೊಟ್ಟಿದ್ದಾಳೆ. ಮಾಡಿರೋ ತಪ್ಪನ್ನ ಒಪ್ಕೊಂಡಿದ್ದಾಳೆ. ಪ್ರತಾಪ್ನ ತಾನೇ ಕೊಂದಿದ್ದು ಅಂತ ಯಾವುದೇ ಪ್ರೆಸರ್ ಇಲ್ಲದೆ ಒಪ್ಕೊಂಡಿದ್ದಾಳೆ. ನಾಳೆ ಕೋರ್ಟಲ್ಲಿ ಜಡ್ಜ್ ಕೈಗೆ ಹೇಳಿಕೆಯನ್ನು ಕೊಟ್ರೆ ಅವ್ರು ಅದನ್ನ ಪರಿಶೀಲಿಸಿ ಒಂದೆರಡು ಪ್ರಶ್ನೆ ಕೇಳ್ಬೋದು. ಮೋಸ್ಟ್ಲಿ ವಿನುತಾಗೆ 14 ವರ್ಷ ಶಿಕ್ಷೆ ಆಗ್ಬೋದು ಮೇಡಮ್. ಕೊನೆಗೂ ನಿಮ್ಗೆ ನ್ಯಾಯ ಸಿಕ್ಕಿದ್ದಕ್ಕೆ ನನಗೆ ಬಹಳ ಸಂತೋಷ ಆಯ್ತು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಲೋ, ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ನ ಮಗಳು ಅಳಿಯ ಎಂತವ್ರು ಅಂತ? ವೈಶಾಲಿ ಅವರೇ, ನಾಳೆ ಕೋರ್ಟ್ನಲ್ಲಿ ನಿಜಾಂಶ ಏನು ಅಂತ ಗೊತ್ತಾಗಿ ವಿನುತಾ ಸತ್ಯನ ನೀವೇ ಕ್ಷಮಿಸ್ತೀರಾ. ಇದೆಲ್ಲದರ ಹಿಂದೆ ಯಾರಿದ್ದಾರೆ ಅಂತಾನೂ ನಿಮ್ಗೆ ಗೊತ್ತಾಗುತ್ತೆ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಸರ್. ವಿನುತಾ ತಾನೇ ಪ್ರತಾಪನ ಕೊಲೆ ಮಾಡಿದ್ದೀನಿ ಅಂತ ಸ್ಟೇಷನ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾಳೆ. ನಾಳೆ ಕೋರ್ಟಲ್ಲಿ ಜಡ್ಜ್ ಅದನ್ನ ಓದಿ ತಪ್ಪೊಪ್ಕೊಂಡು ಶರಣಾಗಿರೋದಕ್ಕೆ 14 ವರ್ಷ ಶಿಕ್ಷೆನ ಘೋಷಣೆ ಮಾಡ್ತಾರೆ. ಎಂಥ ನಾಚಿಗೆಟ್ ಫ್ಯಾಮಿಲಿ ನೋಡಿದ್ದು. ಇದರಲ್ಲೇ ಗೊತ್ತಾಗತ್ತೆ ನಿಮ್ಗಳ ಯೋಗ್ಯತೆ ಏನು ಅಂತ. ಕೋರ್ಟಲ್ಲಿ ಮರ್ಯಾದೆ ಹರಾಜಾಗ್ಬಿಡುತ್ತೆ ಅಂತ ಮುಂಚೆನೆ ಹೇಳಿಕೆ ಕೊಟ್ಬಿಟ್ಲು ನಿನ್ ಮಗಳು ವಿನುತಾ. ನನ್ ಮಗಳು ಏನು ಮಾಡೇ ಇಲ್ಲ, ಅವಳು ಪಾಪದೋಳು, ಸಾಧ್ವಿ, ಹಾಗೆ ಹೀಗೆ ಅಂತಿದ್ದೆ. ಈಗೇನು ಉತ್ತರ ಕೊಡ್ತೀಯಾ? ನಿಮ್ಗಳನ್ನೆಲ್ಲ ಬೀದಿನಲ್ಲಿ ನಿಲ್ಸಿ ಕಲ್ಲು ಹೊಡೆದು ಸಾಯಿಸಿದ್ರು ಪಾಪ ಬರೋದಿಲ್ಲ. ದರಿದ್ರದ. ಸರ್ ಮಾಡ್ತೀಯ ಪಿಕ್ ಮಾಡ್ತೀಯ? ಹೇ, ಏನ್ ಅನ್ಕೊಂಡಿದ್ದೀನಿ? ಇದ್ಬಿಡ್ತೀನಿ ಇನ್ನೊಂದ್ಸಲ ನಮ್ಮ ಏರಿಯಾದಲ್ಲಿ ಏನೋ ಕಂಡೆ ಆದ್ರೂ ಸಾಯ್ಸಾಕ್ಬಿಡ್ತೀನಿ. ಕರ್ಕೊಂಡೋಗ್ರಿ. ನಮಸ್ಕಾರ ಇನ್ಸ್ಪೆಕ್ಟರ್ಗೆ. ನಾನು ಕುಮರೇಶ್ ಬಾಬು, ವಿನುತಾ ಕಡೆ ಅಡ್ವೊಕೇಟು. ಡೀಟೇಲ್ಸ್ ಕಲೆಕ್ಟ್ ಮಾಡಕ್ ಬಂದಿದ್ದೀನಿ ನನ್ನ ಕ್ಲೈಂಟ್ ಕಡೆಯಿಂದ. ನಾನು ಯಾರು ಅಂತ ಗೊತ್ತಾಯ್ತಾ? ಇನ್ಸ್ಪೆಕ್ಟ್ರು ಅಂದ್ಕೊಂಡಿದ್ದೀನಿ. ಡ್ರೈವರ್ ಆಗಿದ್ರೆ ಎಲ್ಲಿದ್ದಾರೆ ಇನ್ಸ್ಪೆಕ್ಟ್ರು? ಅದೇ ವ್ಯಂಗ್ಯ. ಆವತ್ತು ಹೀಗೆ ಮಾತಾಡಿದ್ರಿ. ಯಾವತ್ತು? ಗೋವಿಂದರಾಜನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ನರೇಂದ್ರ ಗೌಡ ASI ಆಗಿದ್ದ. ಓಹೋ, ಬಡ್ಡಿ ವ್ಯವಹಾರದ ಕೇಸ್ ತಗೋಬೇಡಿ, ಇಲ್ಲೇ ಮಾತಾಡ್ಕೊಂಡ್ಬಿಟ್ಟು ಪರ್ಸೆಂಟೇಜ್ ಹಂಚ್ಕೊಂಬೋಣ ಅಂತ ಹೇಳಿದ್ರಿ ಕಮಿಷನ್ ನರೇಂದ್ರ ಗೌಡ. ಮತ್ತಿನ್ನೇನ್ರಿ, ನಾವೇ ಸಾಲ್ವ್ ಮಾಡ್ಕೊಳ್ಳೋ ಕೇಸ್ಗಳನ್ನ ವರ್ಷಾನ್ಗಟ್ಲೆ ಎಳ್ದಾಡ್ಬೇಕಾ? ನಿಮ್ಮಂತ ದಾಳಿಕೋರು ದಗಾಕೋರು ದೇಶದ ಕುಟ್ಟಿಸ್ಬಿಡ್ತೀರಾ. ನಿಮ್ಮಂತವ್ರು ಇದ್ದ ಮೇಲೆ ರಾಮರಾಜ್ಯ ಅನ್ನೋದು ಬರೀ ಕಲ್ಪನೆ ಬಿಡಿ. ಯಾವಾಗಲೂ ದೇಶನ ಹೇಗೆ ಹಾಳು ಮಾಡಬೇಕು, ಕುಟ್ಟಿಸ್ಬೇಕು ಅಂತ ರಿಸರ್ಚ್ ಮಾಡ್ತಿರ್ತೀರಾ ನಿಮ್ಮಂತವ್ರು. ಮಾತ್ ಜಾಸ್ತಿ ಆಯ್ತು, ಮಾತ್ ಬೇಡ. ಆಯ್ತು, ಕ್ಲೈಂಟ್ ಜೊತೆ ಮಾತಾಡ್ಬೇಕು ನಾನು. ಏನು ಪ್ರಯೋಜನ ಇಲ್ಲ. ಯಾಕೆ? ಹೇಳಿಕೆ ಬರ್ಕೊಟ್ಟಿದ್ದಾಳೆ. ಏನಂತ? ಕನ್ನಡ ಓದಕ್ ಬರುತ್ತೆ ತಾನೆ? ಓದಿ.